ಮಕ್ಕಳಿಗೆ ಅಂತ ತಂದು ಕೊಟ್ಟಾಗ ನೀವು ಓದ್ತೀರಾ, ಮಕ್ಕಳು ಕೂಡ ಓದ್ತಾರೆ. ಒಳ್ಳೊಳ್ಳೆ ಬುಕ್ಸ್ ಇದೆ, ರಾಮಾಯಣ ಇದೆ, ಮಹಾಭಾರತ ಇದೆ, ಭಗವದ್ಗೀತೆ ಇದೆ. ನಮ್ಮ ಸಂಸ್ಕೃತಿಯನ್ನು ತಿಳಿಸುವಂಥ ಸಾಕಷ್ಟು ಪುಸ್ತಕಗಳಿದ್ದಾವೆ. ಅದನ್ನೆಲ್ಲ ಅಟ್ಲೀಸ್ಟ್ ದಿನಕ್ಕೆ ಒಂದು ಪೇಜ್ ಆದರೂ ಮಕ್ಕಳು ಓದಲಿ. ಮಲಗೋ ಮುಂದೆ ಮೊಬೈಲ್ ಬಿಟ್ಬಿಟ್ಟು ಒಂದು ಬುಕ್, ಒಂದು ಪೇಜ್ ಆದರೂ ಓದ್ರಪ್ಪ ನೀವು. ಯಾರ ಮನೇಲಿ ಹೇಳ್ತೀರಿ? ಎಷ್ಟು ಜನದ ಮನೆಯಲ್ಲಿ ಒಳ್ಳೊಳ್ಳೆ ಬುಕ್ಸ್ ಇದೆ? ಗುಡ್, ವೆರಿ ಗುಡ್. ಇದನ್ನ ನಾವು ಓದಬೇಕು, ಮಕ್ಕಳಿಗೂ ಕೂಡ ಅಟ್ಲೀಸ್ಟ್ ಡೈಲಿ ಒಂದು ಪೇಜು. ಮೊಬೈಲ್ ಬಿಟ್ಬಿಡ್ರಪ್ಪ, ನೈಟ್ ಮಲಗೋ ಮುಂದೆ ಆಗಲಿ. ನಿಮಗೆ ಮಧ್ಯಾಹ್ನ ಟೈಮ್ ಇಲ್ಲ, ಬೆಳಗ್ಗೆ ಟೈಮ್ ಇಲ್ಲ, ಕೆಲ್ಸಕ್ಕೆ ಹೋಗ್ತೀರಾ, ರಾತ್ರಿ ಮಲಗೋ ಮುಂದೆ ಹೆಂಡತಿ ಮಕ್ಕಳು ಎಲ್ಲರನ್ನೂ ಕೂರಿಸ್ಕೊಂಡು ಒಂದು ಪೇಜ್ ಓದಿ. ಅಪ್ಪ ನಿನಗೆ ಓದೋಕ್ಕಾಗಲ್ಲ, ನೀನು ಹೆಂಡ್ತಿಗೆ ಹೇಳೋ, ಎಲ್ಲರೂ ಎಜುಕೇಟೆಡ್ಸ್ ಈಗ ಒಂದು ಪೇಜ್ ಓದಿ. ಅರ್ಥ ಆಗಲಿಲ್ವಾ? ಪರವಾಗಿಲ್ಲ, ನೀವು 10 ಪೇಜ್ ಓದಿದಾಗ ಮುಂದಿನ ಪೇಜ್ ಅರ್ಥ ಆಗೋಕ್ಕೆ ಶುರುವಾಗುತ್ತೆ. ಅವಾಗ ಒಂದು 10 ಪೇಜನ್ನ ನೀವು ಓದಿದ್ರೆ ಮುಂದಿನ 11ನೇ ಪೇಜ್ ಓದಬೇಕಾದ್ರೆ ಸ್ವಲ್ಪನಾಗಲಿ ಅರ್ಥ ಆಗೋಕ್ಕೆ ಶುರುವಾಗುತ್ತೆ ನಮಗೆ. ನಾವು ಸಾಲುಮರದ ತಿಮ್ಮಕ್ಕನಿಗೆ ನೋಡಿದ್ವಿ, ನಿಸ್ವಾರ್ಥಿಗಳು, ನಿಸ್ವಾರ್ಥವಾಗಿ ಮರಗಳನ್ನು ತುಂಬ ಬೆಳೆಸಿದ್ರು. ಮರಗಳು ಇದ್ದ ಕಡೆ ಮಳೆ ಇರುತ್ತೆ, ಮಳೆ ಇದ್ದ ಕಡೆ ಎಲ್ಲ ಸುರಕ್ಷಿತವಾಗಿರ್ತೀವಿ. ನಾವು ಯಾಕೆ ನಮ್ಮ ಭಾರತದಲ್ಲಿ ಇಷ್ಟೊಂದು ನಾವು ಸುರಕ್ಷಿತವಾಗಿದ್ದೀವಿ? ಎಲ್ಲ ಜನರು ಹೆಂಗಿದ್ದೀವಿ ನಾವೆಲ್ಲ ನೋಡಿ, ಅಷ್ಟು ಚೆನ್ನಾಗಿ ಎಲ್ಲರೂ ಇವತ್ತು ಸೇರ್ಕೊಂಡ್ಬಿಟ್ಟಿದ್ದೀವಿ, ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದೀವಿ, ಒಳ್ಳೊಳ್ಳೆ ಡ್ರೆಸ್ ಹಾಕ್ಕೊಂಡು ಬಂದಿದ್ದೀವಿ, ಖುಷಿಯಾಗಿದ್ದೀವಿ, ಎಲ್ಲರ ಮುಖದಲ್ಲೂ ಸಂತೋಷ ಇದೆ. ಓ, ನಾವು ಇವತ್ತು ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಿದ್ದೀವಿ. ಹೊರದೇಶಗಳಲ್ಲಿ ನೋಡಿದ್ರೆ ಯುದ್ಧ ನಡೀತಾ ಇದೆ. ಯಾಕೆಲ್ಲ ಯುದ್ಧ ನಡೀತಾ ಇದೆ? ಅಲ್ಲಿ ಸಂಸ್ಕೃತಿಯ ಅಭಾವ ಅಷ್ಟೇ. ಅಲ್ಲಿ ಯಾವುದೇ ಒಂದು ಸಂಸ್ಕೃತಿಯನ್ನು ಅವರು ಅಳವಡಿಸ್ಕೊಂಡಿಲ್ಲ. ನಮ್ಮಲ್ಲಿ ಏನಾಗಿದೆ, ನಾವು ಯಾರೂ ಈಗ ನೋಡ್ರಿ, ನಮ್ಮ ಪಕ್ಕದ ಮನೇಲಿ ಸಾಬ್ರು ಇರ್ಬೋದು, ಇನ್ನು ಅದ್ರ ಪಕ್ಕದ ಮೇಲೆ ಕ್ರಿಶ್ಚಿಯನ್ ಇರ್ಬೋದು, ಎಷ್ಟು ಸಹಬಾಳ್ವೆ ಇರುತ್ತೆ ನಮ್ಮಲ್ಲಿ. ಇದೆಲ್ಲ ನಮಗೆ ಬಂದಿದ್ದೆಲ್ಲಿಂದ? ಸಹನಾ ಮೂರ್ತಿ, ಇದೆಲ್ಲ ಮಹಿಳೆ, ಈ ಥರದ್ದೆಲ್ಲ ಬಂದಿದ್ದು ನಮಗೆ ನಮ್ಮ ಸಂಸ್ಕೃತಿಯಿಂದಲೇ. ಅಲ್ಲಿಂದನೇ ಅದೇ ಬೇಸ್ ನಮಗೆ. ಅಲ್ಲಿಂದ ಬಂದಿರೋದ್ರಿಂದ ನಾವು ಯಾರು ಪಟ್ಟಂತ ಏನೋ ಒಂದು ಮಾತಾಡ್ಬಿಡಲ್ಲ, ಯಾರಿಗೂ ಹಿಂಸೆ ಮಾಡಲ್ಲ, ಒಬ್ರಿಗೆ ನೋವಾಗ ನಡ್ಕೊಳ್ಳಲ್ಲ. ಇದೆಲ್ಲ ಬಂದಿರೋದು ನಮ್ಮ ಸಂಸ್ಕೃತಿ.